ಮಕ್ಕಳು ಮೋಷನ್ನ ತುಂಬಾ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ, ಗಟ್ಟಿ ಹೋಗ್ತಾ ಇದ್ದಾರೆ, ಹಿಂಸೆಯಿಂದ ಹೋಗ್ತಾ ಇದ್ದಾರೆ ಅಂತ ಅಂದರೆ ಏನು ಮಾಡಬೇಕು ಅಂತ ನೀವು ಕೇಳೋದಾದರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆಯ ಸಮಸ್ಯೆ ಯಾವ ರೀತಿ ನಿರ್ವಹಣೆ ಮಾಡ್ಕೊಳ್ಬೇಕು, ಯಾವ ರೀತಿ ಸರಾಗವಾಗಿ ಮಕ್ಕಳು ಮೋಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಬ್ಲಾಗ್ಸ್ ವಿತ್ ಬೇಬಿ ಕೇರ್. ಎಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿದ್ದಾರೆ ನಿಮ್ಮ ಮನೆಯಲ್ಲಿ, ಮಕ್ಕಳಿಗೆ ಮೋಷನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಹೇಳೋದಾದರೆ, ಡೈಲಿ ಮೋಷನ್ ಮಾಡ್ತಾ ಇಲ್ಲ, ವಾರಕ್ಕೆ ಒಂದ್ಸರಿ ಮಾಡುತ್ತೆ, ಇಲ್ಲಾಂದರೆ ವಾರಕ್ಕೆ 2 ಸರಿ ಮಾಡುತ್ತೆ, ವಾರದಲ್ಲಿ 2 ಸರಿ ಮಾತ್ರನೇ ಮಾಡುತ್ತೆ ಅಂತ ಹೇಳೋದಾದರೆ, ಇಲ್ಲ ಮಾಡಬೇಕಾದ್ರೆ ತುಂಬಾ ಕಷ್ಟಪಟ್ಟು ತುಂಬಾ ಮನೆ ಹಿಂಸೆಯಿಂದ ಮಾಡ್ತಾ ಇದೆ ಅಂತ ಹೇಳೋದಾದರೆ, ತುಂಬಾ ಪೇನ್ಫುಲ್ ಇರುತ್ತೆ, ಮಾಡಬೇಕಾದ್ರೆ ತುಂಬಾ ಅಳುತ್ತೆ. ಕೆಲವೊಂದ್ಸರಿ ಮಗು ಮೋಷನ್ ಮಾಡ್ದಿರಾ ಮೋಷನ್ ಅನ್ನೋದು ಲೀಕ್ ಆಗ್ತಾ ಇರುತ್ತೆ ಡೈಪರ್ಸ್ ಅಲ್ಲಿ ಅಂತ ಹೇಳ್ತಾ ಇದ್ರೆ, ಇದನ್ನ ನಾವು ಕಾನ್ಸ್ಟಿಪೇಷನ್ ಅಂತ ಹೇಳಿ ಕರಿತೀವಿ. ಇದನ್ನ ನಾವು ಮಕ್ಕಳಲ್ಲಿ ತುಂಬಾ ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಈ ಕಾನ್ಸ್ಟಿಪೇಷನ್ ಅನ್ನೋದು ಮಕ್ಕಳಲ್ಲಿ ಬರೋದಕ್ಕೆ ಹಲವಾರು ರೀಸನ್ಗಳಿದೆ. ವೆರಿ ಇಂಪಾರ್ಟೆಂಟ್ ರೀಸನ್ ಏನು ಅಂತ ಹೇಳೋದಾದ್ರೆ, ಮಕ್ಕಳಲ್ಲಿ ಫುಡ್ ಡಯಟ್ ಹ್ಯಾಬಿಟ್ಸ್ ಅನ್ನೋದು ಚೆನ್ನಾಗಿರೋದಿಲ್ಲ. ಈ ತರ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಸಮಸ್ಯೆ ಇದೆ ಅಂತ ಹೇಳೋದಾದ್ರೆ ಪೇರೆಂಟ್ಸ್ ಏನ್ ಮಾಡ್ಬೇಕು ಅಂತ ಹೇಳೋದಾದ್ರೆ, ನೀವು ಡಾಕ್ಟರ್ನ ಮೀಟ್ ಮಾಡ್ಬೇಕಾಗತ್ತೆ, ಪೀಡಿಯಾಟ್ರಿಷಿಯನ್ನ. ಎಕ್ಸ್ಪೆಷಲಿ ಪೇರೆಂಟ್ಸ್ ಮನೇಲೆ ನೀವು ನೋಡಬೇಕಾಗಿರೋದು ಏನು ಅಂತ ಹೇಳೋದಾದ್ರೆ, ಮಕ್ಕಳಲ್ಲಿ ಮೋಷನ್ ಮಾಡುವಂತಹ ಜಾಗದಲ್ಲಿ ಫಿಷರ್ಸ್ ಆಗಿದೆಯಾ, ಅಲ್ಸರ್ಸ್ ಆಗಿದೆಯಾ, ಕ್ರ್ಯಾಕ್ಸ್ ಆಗಿದೆಯಾ, ಇಲ್ಲ ಟ್ಯಾಗ್ಸ್ ಏನಾದರೂ ಆಗಿದೆಯಾ ಅಂತ ನೋಡ್ಬೇಕಾಗತ್ತೆ. ಇಲ್ಲ ಮಕ್ಕಳ ಬೆನ್ಮೂಳೆ ಹತ್ರ ಅಬ್ನಾರ್ಮಲಿಟೀಸ್ ಇದೆಯಾ ಅಂತ ನೋಡ್ಬೇಕಾಗತ್ತೆ. ಹಾಗೆ ಮಕ್ಕಳಿಗೆ ಯೂರಿನರಿ ಸಿಂಪ್ಟಮ್ಸ್ ಏನಾದರೂ ಇದೆಯಾ ಅಂತ ನೋಡ್ಬೇಕಾಗತ್ತೆ. ಯೂರಿನ್ ಸಿಂಪ್ಟಮ್ಸ್ ಏನು ಅಂತ ಹೇಳೋದಾದ್ರೆ, ಮಕ್ಕಳಿಗೆ ಪದೇ ಯೂರಿನ್ ಹೋಗುವಂಥದ್ದು, ಹಾಗೆ ಯೂರಿನ್ ಮಾಡಬೇಕಾದ್ರೆ ಉರಿ ಆಗುವಂಥದ್ದು, ಯೂರಿನ್ ಮಾಡಬೇಕಾದ್ರೆ ಅಳು ಬರೋದಾಗ್ಲಿ, ಹಾಗೆ ಯೂರಿನ್ ಅನ್ನೋದು ಡ್ರಾಪ್ಸ್ ತರ ಮಾಡ್ತಾ ಇದೆ ಅಂತ ಹೇಳೋದಾದ್ರೆ, ಇದು ಯೂರಿನ್ ಸಿಂಪ್ಟಮ್ಸ್ ಅಂತಾನೆ ಹೇಳ್ಬೋದು. ಮಕ್ಕಳಲ್ಲಿ ಯೂರಿನ್ ಟ್ರ್ಯಾಕ್ಸ್ ಇನ್ಫೆಕ್ಷನ್ ಏನಾದರೂ ಆಗಿದೆ ಅಂತ ಹೇಳೋದಾದ್ರೆ, ಈ ತರ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಮತ್ತೆ ಕಾನ್ಸ್ಟಿಪೇಷನ್ ಇಂದಾನೆ ಯೂರಿನರಿ ಸಿಂಪ್ಟಮ್ಸ್ ಕೂಡ ಇರುತ್ತೆ ಮಕ್ಕಳಲ್ಲಿ. ಮತ್ತೆ ಮಕ್ಕಳಲ್ಲಿ ಕಾಮನ್ ಆಗಿ ವಿಷಸ್ ಸೈಕಲ್ ಆಫ್ ಕಾನ್ಸ್ಟಿಪೇಷನ್ ಅನ್ನೋ ಸಮಸ್ಯೆ ಕೂಡ ಇರುತ್ತೆ. ಏನಿದು ವಿಷಸ್ ಸೈಕಲ್ ಆಫ್ ಕಾನ್ಸ್ಟಿಪೇಷನ್ ಅಂತ ಹೇಳೋದಾದ್ರೆ, ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಇದ್ದಾಗ ಮೋಷನ್ ಮಾಡಬೇಕಾದ್ರೆ ತುಂಬಾ ನೋವಾಗುತ್ತೆ. ಈ ತರ ನೋವಾಗುತ್ತೆ ಅಂತ ಹೇಳಿ ಮಕ್ಕಳು ಮೋಷನ್ ಮಾಡೋದಕ್ಕೆ ಪ್ರಿಫರ್ ಮಾಡೋದಿಲ್ಲ, ಹಾಗೆ ವಿತ್ ಹೋಲ್ಡ್ ಮಾಡ್ಕೊಂಡಿರ್ತವೆ. ಹಾಗೆ ಈ ತರ ವಿತ್ ಹೋಲ್ಡ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳೋದಾದ್ರೆ, ಅದು ಮೋಷನ್ ಒಳಗಡೆನೆ ಇದ್ಬಿಟ್ಟು ಇನ್ನೂ ಹೆಚ್ಚಾಗಿ ಗಟ್ಟಿಯಾಗಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಪೇನ್ಫುಲ್ ಆಗುತ್ತೆ. ಮಗು ಮತ್ತೆ ವಿತ್ ಹೋಲ್ಡ್ ಮಾಡುತ್ತೆ, ಮತ್ತೆ ನೆಕ್ಸ್ಟ್ ಅದೇ ಸೈಕಲ್ ಆಗಿ ಪೇನ್ ಇನ್ನ ಜಾಸ್ತಿ ಆಗುತ್ತೆ. ಅದೇ ರೀತಿ ಪೇನ್ಫುಲ್ ಆಗಿ ಮತ್ತೆ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಈ ಸೈಕಲ್ ಅನ್ನೋದು ತುಂಬಾನೇ ಡೇಂಜರಸ್. ಇದು ಹೋಗೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಮತ್ತೆ ನಮ್ಮ ಮಕ್ಕಳಲ್ಲೂ ಇದೇ ರೀತಿ ಕಾನ್ಸ್ಟಿಪೇಷನ್ ಸಮಸ್ಯೆ ಜಾಸ್ತಿನೇ ಇದೆ. ಮತ್ತೆ ಏನ್ ಮಾಡ್ಬೇಕು ಇದಕ್ಕೆ ಈ ತರ ಕಾನ್ಸ್ಟಿಪೇಷನ್ ಇದ್ದಾಗ ನೀವು ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಅದರಲ್ಲೂ ಮಕ್ಕಳ ಡಾಕ್ಟರ್ನ, ಪೀಡಿಯಾಟ್ರಿಷಿಯನ್ನ ಕನ್ಸಲ್ಟ್ ಮಾಡಿ ಅವ್ರು ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಡಾಕ್ಟರ್ ಅನ್ನೋರು ಮೊದಲಿಗೆ ಹೊಟ್ಟೆನ ಚೆಕ್ ಮಾಡ್ತಾರೆ. ಮೋಷನ್ ಏನಾದ್ರೂ ಹಾಗೆ ಹೊಟ್ಟೆ ಒಳಗಡೆ ಇನ್ಫೆಕ್ಷನ್ ಆಗಿದೆ, ತುಂಬಾ ಜಾಸ್ತಿ ಹೊಟ್ಟೆ ಒಳಗಡೆ ಹಾಗೆ ಕಟ್ಕೊಂಡ್ಬಿಟ್ಟಿದೆ ಅಂತ ಹೇಳೋದಾದ್ರೆ, ಇವರು ರೆಕ್ಟಲ್ ಎನಿಮಾ ಅನ್ನೋದು ಕೊಡ್ತಾರೆ, ಇಲ್ಲಾಂದ್ರೆ ಓರಲ್ ಎನಿಮಾ ಅನ್ನೋದು ಕೊಡ್ತಾರೆ. ಈ ಓರಲ್ ಎನಿಮಾ, ರೆಕ್ಟಲ್ ಎನಿಮಾ ಅನ್ನೋದು ಕೊಟ್ಟಾಗ ಮೋಷನ್ ಪಾಸ್ ಮಾಡ್ತಾರೆ ಮಕ್ಕಳು. ನೆಕ್ಸ್ಟ್ ಇದಾದ್ಮೇಲೆ ಮೇಂಟೆನೆನ್ಸ್ ಥೆರಪಿ ಅಂತ ಕೊಡ್ತಾರೆ. 1 ಮಂತ್, 2 ಮಂತ್ಸ್, ಇಲ್ಲಾಂದ್ರೆ 3 ಮಂತ್ಸ್ ಕೂಡ ಆಗ್ಬೋದು. ಹಾಗೆ ಮಗುಗೆ ಅಷ್ಟೊಂದು ಸೀರಿಯಸ್ ಏನಾಗಿಲ್ಲ, ಅಷ್ಟೊಂದು ಇನ್ಫೆಕ್ಟ್ ಏನಾಗಿಲ್ಲ ಅಂತ ಹೇಳೋದಾದ್ರೆ, ಮೋಷನ್ ಮಾಡೋಕೆ ಕಷ್ಟಪಡ್ತಾನೆ, ಸ್ವಲ್ಪ ಕಾನ್ಸ್ಟಿಪೇಷನ್ ತರ ಇದೆ ಅಂತ ಹೇಳೋದಾದ್ರೆ, ನಿಮ್ಗೆ ಶಿರಪ್ ಅನ್ನೋದು ಕೊಡ್ತಾರೆ. ಈ ಶಿರಪ್ ನ ನೀವು ಯೂಶುವಲಿ 6 to 7 ಡೇಸ್ ಯೂಸ್ ಮಾಡಬಹುದು. ತುಂಬಾ ಜಾಸ್ತಿ ಇದ್ರೆ 1 ಮಂತ್ to 2 ಮಂತ್ಸ್ ಕೊಡ್ತಾರೆ. ಇದನ್ನ ನೀವು ಯೂಸ್ ಮಾಡಬಹುದು. ಇದಕ್ಕೆ ಆಲ್ಟರ್ನೇಟಿವ್ ಏನು ಅಂತ ಹೇಳೋದಾದ್ರೆ, ಮೋಷನ್ ಹೋಗೋ ಜಾಗದಲ್ಲಿ ಇದೊಂದು ಕೂಡ ಇಟ್ಟರು ಮೋಷನ್ ಮಾಡ್ತಾರೆ ಮಕ್ಕಳು. ಮತ್ತೆ ಇನ್ನೊಂದು ಕೂಡ ಎನಿಮಾ ಅನ್ನೋದು ಕೂಡ ಕೊಡ್ತಾರೆ ಮೋಷನ್ ಹೋಗುವಂತಹ ಜಾಗದಲ್ಲಿ. ಮತ್ತೆ ಬೇರೆ ಆಪ್ಷನ್ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳೋದಾದ್ರೆ, ಯಾವುದೇ ರೀತಿ ಡ್ರಾಪ್ಸ್ ಹಾಕಿದ್ರು ಕೂಡ, ಯಾವುದೇ ರೀತಿ ಟ್ರೀಟ್ಮೆಂಟ್ ಕೊಡ್ಸಿದ್ರು ಕೂಡ ಪದೇ ಮಕ್ಕಳಿಗೆ ಇದೇ ರೀತಿ ಬರ್ತಾ ಇದೆ. ಏನ್ ಮಾಡ್ಬೇಕು ಅಂತ ಹೇಳೋದಾದ್ರೆ, ಡಯಟ್, ಲೈಫ್ ಸ್ಟೈಲ್ ಚೇಂಜಸ್ ಮತ್ತೆ ವಾಟರ್ ಜಾಸ್ತಿ ಕೊಡೋದು ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಡಯಟ್ ಏನು ಅಂತ ಹೇಳೋದಾದ್ರೆ, ಡಯಟ್ ರಿಚ್ ಇನ್ ಫೈಬರ್ ಫುಡ್ಸ್, ಅಂದ್ರೆ
ರಿಚ್ ಫೈಬರ್ ಇರುವಂತಹ ಫುಡ್ಡು ಯಾವುದು ಅಂತ ನೀವು ಆರಾಮಾಗಿ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಯಾವ್ದು ರಿಚ್ ಫೈಬರ್ ಇರುವಂತಹ ಫುಡ್ ಇರುತ್ತೋ ಅದನ್ನ ಕೊಡ್ಬೋದು. ಏನು ಈ ಫೈಬರ್ ರಿಚ್ ಫುಡ್ಸು ಅಂತ ಹೇಳೋದಾದ್ರೆ ರೈಸ್, ಬಾರ್ಲಿ, ರಾಗಿ, ವೀಟ್ ಮತ್ತು ಬಾರ್ಲಿ ಹಾಗೂ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾವಾಗಲೂ ಕೂಡ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಅನ್ನೋದು ಏನು ಫ್ರೂಟ್ಸ್ ಕೊಡ್ಬೋದು ಫಾರ್ ಎಕ್ಸಾಂಪಲ್ ಅಂತ ಹೇಳೋದಾದ್ರೆ ಎಲ್ಲ ರೀತಿಯ ಫ್ರೂಟ್ಸ್ನ ಕೂಡ ಕೊಡ್ಬೋದು. ಇವನ್ ಎಕ್ಸಾಂಪಲ್ ಹೇಳೋದಾದ್ರೆ ಆ್ಯಪಲ್ ಕೊಡ್ಬೋದು, ಪ್ರೊಮೋಗ್ನೆಟ್ ಕೊಡ್ಬೋದು, ಆನಂತರ ಆರೆಂಜ್ ಕೊಡ್ಬೋದು, ಹಾಗೆ ಬನಾನಾ ಕೊಡ್ಬೋದು. ಈ ಥರ ಎಲ್ಲ ರೀತಿಯ ಫ್ರೂಟ್ಸ್ನ ನೀವು ಕೊಡ್ಬೋದು. ಮತ್ತು ವೆಜಿಟೇಬಲ್ ಅಂತ ಹೇಳೋದಾದರೆ ರ್ಯಾಡಿಶ್, ಕ್ಯಾರೆಟ್, ಬೀಟ್ರೂಟ್, ಹಾಗೆ ಬೀನ್ಸ್, ಈ ಥರ ಆಲ್ಮೋಸ್ಟ್ ಎಲ್ಲ ವೆಜಿಟೇಬಲ್ನು ಕೂಡ ಮಕ್ಕಳಿಗೆ ಕೊಡ್ಬೋದು. ಹಾಗೆ ಸೊಪ್ಪು ಕೊಡ್ಬೋದು, ನುಗ್ಗೆಕಾಯಿ ಕೊಡ್ಬೋದು, ಆನಂತರ ಬೀನ್ಸ್ ಕೊಡ್ಬೋದು. ಎಲ್ಲ ರೀತಿಯ ವೆಜಿಟೇಬಲ್ಲು ಕೂಡ ತುಂಬ ಒಳ್ಳೆಯದು. ಅದರಲ್ಲೂ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳೋದಾದರೆ ವಾವ ಅಂದರೆ ಚೇಪೆಕಾಯಿನೂ ಕೂಡ ನೀವು ಕೊಡ್ಬೋದು. ಇದರಿಂದ ಫೈಬರ್ ಅನ್ನೋದು ಮಕ್ಕಳಿಗೆ ಚೆನ್ನಾಗಿ ಸಿಗುತ್ತೆ. ಇದರಿಂದ ಮೋಷನ್ ಅನ್ನೋದು ಲಾಂಗ್ ಟರ್ಮಲ್ಲಿ ಈಸಿಯಾಗಿ ಹೋಗ್ತಾ ಇರುತ್ತೆ. ನೆಕ್ಸ್ಟು ಮೇನ್ ಥಿಂಗ್, ಯಾವ ಫುಡ್ನ ನಾವು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಬಾರ್ದು, ಯಾವ ಫುಡ್ನ ಕೊಡಬಾರ್ದು ಅಂತ ಹೇಳೋದಾದರೆ ಬೇಕ್ರಿ ಐಟಮ್ಸ್, ಓಕೆನಾ. ಮತ್ತು ಎಕ್ಸ್ಪೆಷಲಿ 2 ಇಯರ್ಸ್ ಆದಮೇಲೆ ಈವನ್ ಹಾಲು ಕೂಡ ಮಕ್ಕಳಿಗೆ ಜಾಸ್ತಿ ಕೊಡಬಾರ್ದು. ಒಂದು ಲಿಮಿಟಲ್ಲಿ ಕೊಟ್ಟರೆ ಓಕೆ, ಬಟ್ ಯಾವಾಗಲೂ ಕೂಡ ಹಾಲು ಕೊಡೋದ್ರಿಂದನೂ ಕೂಡ ಕಾನ್ಸ್ಟಿಪೇಷನ್ ಸಮಸ್ಯೆ ಜಾಸ್ತಿನೇ ಆಗುತ್ತೆ. ಬೇಕ್ರಿ ಐಟಮ್ಸಲ್ಲಿ ಎಕ್ಸ್ಪೆಷಲಿ ಈ ಬನ್ನು, ರಸ್ಕು, ಬಿಸ್ಕೆಟ್ಟು, ಆನಂತರ ಕೆಲವೊಂದು ಚಾಕ್ಲೇಟ್ಸ್ಗಳು, ಇದನ್ನೆಲ್ಲ ಅವಾಯ್ಡ್ ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ ಇದು ಮೈದಾ ಐಟಮ್ಸ್ ಅಲ್ವಾ, ಸೊ ದಟ್ ಮೈದಾ ತಿನ್ನೋದ್ರಿಂದ ಮಕ್ಕಳು ಹೊಟ್ಟೆನೂ ಕೂಡ ಹಾಳಾಗುತ್ತೆ, ಹಾಗೆ ಈ ಹೊಟ್ಟೆ ಒಳಗಡೆ ಗಟ್ಟಿ ಆಗುತ್ತೆ ಅಂತಲೇ ಹೇಳ್ಬೋದು. ಊಟ ಆಗಿರ್ಬೋದು, ಏನೇ ಆಗಿರ್ಬೋದು, ಏನಂತ ಅಂದರೆ ಬೇಗ ಡೈಜೆಷನ್ ಆಗೋದಿಲ್ಲ. ಹಾಗಾಗಿ ರೆಗ್ಯುಲರಾಗೆ ನೀವು ಯಾವುದೇ ರೀತಿ ಬೇಕ್ರಿ ಐಟಮ್ಸ್ನ ಕೊಡಬಾರ್ದು. ನೋಡಿದ್ರಲ್ಲ ಗೈಸ್, ಕಾನ್ಸ್ಟಿಪೇಷನ್ ಸಮಸ್ಯೆ ಯಾವ ರೀತಿ ಬಗೆಹರಿಸಬೇಕು ಅಂತ ಹೇಳಿ, ಎಕ್ಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಕಾವ್ಯ ವ್ಲಾಗ್ಸ್ ವಿತ್ ಬೇಬಿ ಕೇರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಬಾಯ್, ಟೇಕ್ ಕೇರ್ ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.